ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಎಲ್ಲರೂ ಇವಾಗ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಫೇಮಸ್ ಆಗ್ತಿದ್ದಾರೆ, ಏನು ಅವರ ಫ್ಯಾನ್ ಬೇಸ್ ಯಾವ ಲೆವೆಲ್ಗೆ ಹೋಗ್ತಿದೆ ಏನು ಅಂತ ನೋಡ್ತಾ ಇರ್ಬೋದು ನೀವು. ಎಷ್ಟೊಂದು ಜನಕ್ಕಂತೂ ಬಿಗ್ ಬಾಸ್ ಮನೆ ಒಳಗಿರೋದಕ್ಕಿಂತ ಹೊರಗಡೆ ಬಂದಮೇಲೆ ಇನ್ನೂ ಫ್ಯಾನ್ ಬೇಸ್ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಪ್ರತಿಯೊಬ್ಬರ ಇಂಟರ್ವ್ಯೂಸ್ ಕೂಡ ನೋಡ್ತಾ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಬ್ಬರ ಇಂಟರ್ವ್ಯೂಸಲ್ಲಂತೂ ತುಂಬಾ ಮೆಚೂರ್ ಟಾಕ್ಸ್ನ ನಾನು ನೋಡಿದೆ. ಯಾಕಂದರೆ ಒಂದಿಷ್ಟು ಹಿಂದಿನ ವಾರಗಳಲ್ಲಿ ನಾನು ನೋಡಿದ್ದೆ, ಎಷ್ಟೋ ಜನ ನೆಗೆಟಿವ್ ಸ್ಪ್ರೆಡ್ ಮಾಡ್ತಿದ್ರು ಅಥವಾ ಏನೋ ಒಂದೊಂದು ಟಾನ್ಸ್ ಕೊಟ್ಕೊಂಡು ಮಾತಾಡ್ತಿದ್ರು. ಬಟ್ ಇವಾಗ ಏನು ಫೈನಲಲ್ಲಿ ಇದ್ದವರು ಬಂದು ಇಂಟರ್ವ್ಯೂಸ್ ಕೊಡ್ತಿದ್ದಾರೆ, ಪ್ರತಿಯೊಬ್ಬರೂ ಅಷ್ಟು ತುಂಬ ಮೆಚೂರ್ಡಾಗಿ ಮಾತಾಡ್ತಿದ್ದಾರೆ ಅಂತ ನನಗನ್ನಿಸ್ತು. ನಾವು ಏನು ತುಂಬಾ ಅಗ್ರೆಸಿವ್ ಆಗಿ ನೋಡಿದ್ವಿ, ಆ ವ್ಯಕ್ತಿಗಳೆಲ್ಲರೂ ತುಂಬಾ ನನಗೆ ವಿನಯವಾಗಿರ್ಬೋದು, ಸಂಗೀತ ಅವರಾಗಿರ್ಬೋದು ತುಂಬಾ ಮೆಚೂರ್ಡಾಗಿ ಮಾತಾಡಿದ್ರು ಅಂತ ಅನ್ನಿಸ್ತು. ಈವನ್ ನೀವು ಡ್ರೋನ್ ಪ್ರತಾಪ್ ಅವ್ರದ್ದು ನೋಡಿರ್ಬೋದು. ಯಾಕಂದರೆ ಅವ್ರಿಗೆ ಎಷ್ಟೊಂದು ಅಲಿಗೇಷನ್ಸ್ನ ಹಾಕ್ತಿದ್ರು ಎಲ್ಲರೂ ಅವ್ರ ಮೇಲೆ. ಬಟ್ ಸ್ಟಿಲ್ ಅವರು ಆ ಥರ ಏನೂ ತೊಗೊಳ್ಳಿಲ್ಲಂಗೆ ಎಷ್ಟು ಕೂಲಾಗಿ ಎಲ್ಲರೂ ಇಂಟರ್ವ್ಯೂಸ್ನ ಕೊಡ್ತಿದ್ದಾರೆ. ಒಬ್ಬರ ಮೇಲೂ ನೆಗೆಟಿವ್ ಆಗಿ ಮಾತಾಡ್ತಿಲ್ಲ, ಎಲ್ಲನೂ ಸ್ಮೂತಾಗಿ ತೊಗೊಂಡು ಹೋಗ್ತಿದ್ದಾರೆ. ಸೊ ನನಗಂತೂ ಖುಷಿ ಆಯಿತು ಈ ಥರ ಇಂಟರ್ವ್ಯೂಸ್ ನೋಡಿ. ಯಾಕಂದರೆ ಇಂಟರ್ವ್ಯೂ ಅಂದರೆ ಈ ಥರ ಇರಬೇಕು, ರಾದರ್ ದ್ಯಾನ್ ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಮಾಡೋದಕ್ಕಿಂತ ಏನೋ ಒಂದು ನೆಗೆಟಿವಲ್ಲಿ ಕೂಡ ಒಂದು ಪಾಸಿಟಿವ್ ಹುಡುಕಿ ಅದ್ರ ಬಗ್ಗೆ ಹೇಳೋದು ತುಂಬಾ ಚೆನ್ನಾಗಿರುತ್ತೆ, ನೋಡೋರಿಗೆ ಕೂಡ ಖುಷಿ ಕೊಡುತ್ತೆ ಈ ಥರ ಇಂಟರ್ವ್ಯೂಸ್ ಅಂತ ನನಗನ್ಸುತ್ತೆ. ಸೊ ಇವಾಗ ಇದು ಇಂಟರ್ವ್ಯೂಸ್ ಮೀಡಿಯಾದಲ್ಲಿ ಮಾಡಿ ಆಯಿತು. ಬಟ್ ಇವಾಗ ಅವರು ಫ್ಯಾನ್ಸ್ ಜೊತೆಗೆ ಅವ್ರಿಗೆ ಕನೆಕ್ಟ್ ಆಗಬೇಕು ಅಂದರೆ ಲೈವಿಗೆ ಬರ್ತಿದ್ದಾರೆ ಪ್ರತಿಯೊಬ್ಬರು. ಸೊ ನೆನ್ನೆ ನೋಡ್ಬೋದು, ಬುಧವಾರನೇ ಅಷ್ಟೇ ಎಷ್ಟೊಂದು ಜನ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಲೈವಿಗೆ ಬಂದಿದ್ದರು. ಸಂಗೀತ ಅವ್ರು ಬಂದಿದ್ದರು, ತನಿಷಾ ಅವ್ರು ಬಂದಿದ್ದರು, ಡ್ರೋನ್ ಪ್ರತಾಪ್ ಅವರು ಬಂದಿದ್ದರು. ಸೊ ಇವತ್ತು ಮೋಸ್ಟ್ ಪ್ರಾಬಬ್ಲಿ ಕಾರ್ತಿಕ್ ಮಹೇಶ್ ಅವರು ಬರ್ಬೋದು ಮತ್ತು ನಮ್ರತ ಅವರು ಕೂಡ ಬರ್ಬೋದು. ಬಟ್ ನೆನ್ನೆ 3 ಜನ ಅಂತೂ ಬಂದಾಗಿದೆ. ಸೊ ಯಾರ್ಯಾರು ಹೇಗೆ ಇಂಟ್ರ್ಯಾಕ್ಟ್ ಮಾಡಿದ್ರು, ಎಷ್ಟು ಜನ ಎಲ್ಲ ಜಾಯ್ನ್ ಆಗಿದ್ರು ಲೈವಲ್ಲಿ ಅಂತ ನೋಡೋಣ. ಸೊ ನೆನ್ನೆ ನೋಡೋದಾದರೆ ಸಂಗೀತ ಅವರು 6 ಗಂಟೆಗೆ ಈವ್ನಿಂಗ್ ಲೈವಿಗೆ ಬಂದಿದ್ದರು. ಹಾಗೆ ತನಿಷಾ ಅವರು 5:15ಗೆ ಲೈವ್ ಬಂದಿದ್ದರು. ಡ್ರೋನ್ ಪ್ರತಾಪ್ ಅವರ ಟೈಮಿಂಗ್ಸ್ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ಅವರು ಕೂಡ ಲೈವಿಗೆ ಬಂದು ಮಾತಾಡಿದ್ದಾರೆ ಅವರ ಫ್ಯಾನ್ಸ್ ಎಲ್ಲರ ಜೊತೆಗೆ ನೆನ್ನೆ. ಸೊ ನೋಡೋದಾದರೆ ತನಿಷಾ ಅವರು ಕೂಡ ಅಷ್ಟೇ, ಅವರು ಆ್ಯಕ್ಚುಲಿ 2 ವಾರ ಆಗಿದೆ ಇವಾಗ ಹೊರಗಡೆ ಬಂದು. ಬಟ್ ಅವರು ಲೈವಿಗೆ ಎಲ್ಲೂ ಬಂದಿರಲಿಲ್ಲ, ಬರೀ ಮೀಡಿಯಾ ಜೊತೆಗೆ ಇಂಟ್ರಾಕ್ಷನ್ಸ್ ಇತ್ತು ಅವ್ರ ಜೊತೆಗೆ. ಬಟ್ ಅವರ ಫ್ಯಾನ್ಸ್ ಜೊತೆಗೆ ಡೈರೆಕ್ಟಾಗಿ ಕನೆಕ್ಟ್ ಆಗಿರಲಿಲ್ಲ. ಸೊ ನಿನ್ನೆ ಅವರು ಬಂದುಬಿಟ್ಟು ಲೈವಲ್ಲಿ ಮಾತಾಡಿದ್ದಾರೆ ಅವರ ಫ್ಯಾನ್ಸ್ ಎಲ್ಲರ ಜೊತೆಗೆ. ಸೊ ಅವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾತಾಡ್ತಾಯಿದ್ರು. ಅವರ ಫ್ಯಾನ್ ಪೇಜಸ್ಗೆಲ್ಲ ಥ್ಯಾಂಕ್ಸ್ ಹೇಳಿದ್ರು. ಸೊ ಇಷ್ಟು ದಿನ ಸಪೋರ್ಟ್ ಮಾಡ್ಕೊಂಬಂದಿರೋದಕ್ಕೆ, ಮತ್ತು ಮೇನ್ಲಿ ಅವರಿಗೆ ಬೆಂಕಿ ಅಂತ ಏನು ಒಂದು ಸಾಂಗ್ ರಿಲೀಸ್ ಮಾಡಿಕೊಟ್ಟಿದ್ದಾರೆ ಇವಾಗೊಂದು. ಸೊ ಅದಕ್ಕೆಲ್ಲ ಸಪೋರ್ಟ್ ಮಾಡಿ ತುಂಬಾ ಖುಷಿಯಿಂದ ಮಾತಾಡಿದ್ರು. ನೆಕ್ಸ್ಟ್ ಸಂಗೀತ ಅವ್ರದ್ದು ನೋಡೋದಾದರೆ ಅಷ್ಟೇ, ಅವರು ಇವಾಗ ಸಂಡೇ ಅಷ್ಟೇ ಬಂದಿರೋದು ಹೊರಗಡೆ. ಸೊ ನೋಡ್ಬೋದು, ಮಂಡೇ ಅಂತೂ ಪೂರ್ತಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಕಮ್ಮಿ ಅವರು ಆ್ಯಕ್ಟಿವ್ ಆಗಿರೋದು, ತುಂಬ ಇನ್ಆ್ಯಕ್ಟಿವ್ ಆಗೇ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಆದರೂ ಕೂಡ ನಿನ್ನೆ ಬಂದು ಆಲ್ಮೋಸ್ಟ್ 1 ಅವರ್ ಅವರು ಲೈವ್ ಮಾಡಿದ್ದಾರೆ. ಸೊ ಲೈವಲ್ಲಿ ಬರೀ ಲೈವ್ ಮಾಡಿಲ್ಲ, ಅವರ ಫ್ಯಾನ್ಸ್ನ ಕೂಡ ಕನೆಕ್ಟ್ ಮಾಡಿದರು ಲೈವಲ್ಲಿ. ಸೊ 3-4 ಜನ ಫ್ಯಾನ್ ಕೂತ್ಕೊಂಡು ಏನು ವಿಡಿಯೋ ಕಾಲಲ್ಲಿ ಮಾತಾಡ್ತಾರೆ, ಸೊ ಆ ಥರ ಮಾತಾಡಿದರು. ಸೊ ಕೆಲವೊಬ್ಬರಿಗೆ ಅದು ತುಂಬ ಕನೆಕ್ಟ್ ಆಗಲಿಲ್ಲ, ಅಂದರೆ ಲೈವಲ್ಲಿ ಇಂಟರ್ನೆಟ್ ಅಥವಾ ನೆಟ್ವರ್ಕ್ ಪ್ರಾಬ್ಲಮ್ಸ್ ಇರೋದ್ರಿಂದ ಕೆಲವೊಬ್ರಿಗೆ ಕನೆಕ್ಟ್ ಆಗಿಲ್ಲ. ಬಟ್ ಒಂದು 3-4 ಜನ ಅಂತೂ ಲೈವಲ್ಲಿ ಮಾತಾಡಿದ್ದಾರೆ. ಹಾಗೆ ಸಂಗೀತ ಅವ್ರ ಜೊತೆಗೆ ನೆನ್ನೆ ನೀತು ಅವರು ಕೂಡ ಮಾತಾಡಿದ್ದಾರೆ ಲೈವಲ್ಲಿ ಕನೆಕ್ಟ್ ಆಗಿ. ಅವ್ರ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಏನೇನು ಸಜೆಷನ್ಸ್ ಅಂತು ಅಥವಾ ಅವ್ರಿಗೆ ಏನು ಇಷ್ಟ ಆಯಿತು ಸಂಗೀತ ಅವ್ರ ಮೇಲೆ, ಅದು ನೀತು ಅವರು ಶೇರ್ ಮಾಡಿಕೊಂಡ್ರು. ಆಮೇಲೆ ಸಂಗೀತ ಅವರು ಮತ್ತು ನೀತು ಅವರು ನೆನ್ನೆ ಒಂದು ಗುಟ್ನ ರಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಅವರಿಬ್ಬರು ಇದಕ್ಕೆ ಒಂದು ಅಗ್ರಿಮೆಂಟ್ ಆಗಿತ್ತಂತೆ. ಏನು ಅಂತ ಅಂದರೆ, ಸಂಗೀತ ಅವರು ಹೇಳಿದ್ರಂತೆ ನೀತು ಅವರಿಗೆ, ಅಕಸ್ಮಾತಾಗಿ ಏನಾದರೂ ನಾನು ಗೆದ್ದರೆ, ಅಂದರೆ ಈ ಬಿಗ್ ಬಾಸ್ ಸೀಸನ್ 10 ಏನಾದರೂ ಗೆದ್ದರೆ, ವಿನ್ನರ್ ಆಗಿ ಹೊರಗಡೆ ಬಂದರೆ, ನೀತು ಅವ್ರ ಹತ್ರ ನಾನು ಒಂದು ಟ್ಯಾಟೂ ಹಾಕಿಸ್ಕೊತೀನಿ, ಅದು ಹೋಪ್ ಅನ್ನೋ ಒಂದು ಟ್ಯಾಟೂನ ಹಾಕಿಸ್ಕೊತೀನಿ ಅಂತ ಸಂಗೀತ ಅವರು ಮತ್ತು ನೀತು ಅವ್ರ ಮಧ್ಯಕ್ಕೆ ಒಂದು ಅಗ್ರಿಮೆಂಟ್ ಆಗಿತ್ತಂತೆ. ಸೊ ಅದನ್ನ ನೆನ್ನೆ ಹೇಳ್ತಾಯಿದ್ರು, ಈ ಥರ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೆ, ಗೆದ್ದಿದ್ರೆ ಹಾಕಿಸ್ಕೊತಿದ್ದೆ ಅಂತ. ಬಟ್ ಅದಕ್ಕೋಸ್ಕರ ನೀತು ಅವರು ಕೂಡ ಹೇಳಿದರು, ನಮ್ಮ ಪ್ರಕಾರ ನೀವೇ ಇವಾಗ ಕೂಡ ವಿನ್ನರು, ನೀವು ಹಾಕಿಸ್ಕೊಳ್ಳೇಬೇಕು ಆ ಟ್ಯಾಟೂನ ಅಂತ ನೀತು ಅವರು ಹೇಳ್ತಿದ್ರು. ಹಾಗೆ ಅವ್ರಿಗೆ ಬರೋ ಕಮೆಂಟ್ಸ್ ಕೂಡ ಅಷ್ಟೇ, ತುಂಬ ಕಮೆಂಟ್ಸ್ ಬರ್ತಿತ್ತು. ಸೊ ಆ ಕಮೆಂಟ್ಸಲ್ಲೂ ಅಷ್ಟೇ ಎಲ್ಲರೂ ಹೇಳ್ತಿದ್ರು ಹಾಕಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಆ ಹೋಪ್ ಅನ್ನೋ ಒಂದು ವರ್ಡ್ ಅವರು ಇಷ್ಟು ಪಾಸಿಟಿವ್ ಸ್ಪ್ರೆಡ್ ಮಾಡಿದ್ದಾರೆ ಆ ಮನೆಯಲ್ಲಿ, ಮತ್ತು ಎಷ್ಟೋ ಜನಕ್ಕೆ ಅದು ಇನ್ಸ್ಪೈರ್ ಆಗಿದೆ. ಸೊ ಹೋಪ್ ಇಟ್ಕೋಬೇಕು ಯಾವತ್ತಿದ್ರು ಜೀವನದಲ್ಲಿ ಅಂತ. ಸೊ ಆ ಕಾರಣದಿಂದ ಎಷ್ಟೊಂದು ಜನ ಹೇಳ್ತಿದ್ರು ಹಾಕಿಸ್ಕೊಳ್ಳಿ ಆ ಒಂದು ಹೋಪ್ ಟ್ಯಾಟೂನ ಅಂತ. ಇನ್ನೆಷ್ಟೋ ಜನ ಹಾಕಿದ್ರು, ಬಟ್ ಅವರು ಕಮೆಂಟ್ ಸೆಕ್ಷನ್ ಆನ್ ಮಾಡಿರಲಿಲ್ಲ ಅಂತ. ಇಲ್ಲ, ಮೋಸ್ಟ್ಲಿ ನನಗನ್ಸಿದ್ದು ಯಾರೆಲ್ಲ ಫಾಲೋ ಮಾಡ್ತಿದ್ದಾರೆ ಅವ್ರಿಗೆ ಬರ್ತಾ ಇತ್ತೇನೋ ಆ ಕಮೆಂಟ್ಸು. ಬಟ್ ನಾನು ನೋಡಿದೆ ಕಮೆಂಟ್ಸ್ ಎಲ್ಲ ಆನ್ ಆಗಿತ್ತು, ನಾನೇನು ಫಾಲೋ ಮಾಡ್ತಿಲ್ಲ, ಬಟ್ ಸ್ಟಿಲ್ ನನಗೆ ಆನ್ ಆಗಿತ್ತು. ಬಟ್ ಯಾಕೆ ಎಷ್ಟೊಂದು ಜನಕ್ಕೆ ಅದು ಕಾಣಿಸ್ಲಿಲ್ಲ ಅಂತ ನಂಗೆ ಗೊತ್ತಿಲ್ಲ. ಆದರೆ ಕಮೆಂಟ್ಸ್ ನಾನು ನೋಡಿದ ಪ್ರಕಾರ ಅಂತೂ ನನಗೆಲ್ಲ ಕಮೆಂಟ್ಸ್ಗಳು ಕಾಣ್ತಾ ಇತ್ತು. ಸೊ ಯಾರೋ 3-4 ಜನ ನಾನು ಹೇಳಿದ್ದು ನೋಡಿದೆ ಕಮೆಂಟ್ಸ್ ಆನ್ ಮಾಡಿರಲಿಲ್ಲ ಅವರು ಅಂತ. ಬಟ್ ನನಗೆ ಕಾಣಿಸ್ತು ಕಮೆಂಟ್ಸು, ಎಷ್ಟೊಂದು ಜನ ಹಾಕಿದ್ದು ನಾನು ಸಹ ಓದ್ತಾ ಇದ್ದೆ. ಸೊ ಏನೋ ಗೊತ್ತಿಲ್ಲ ನನಗೆ ಯಾಕೆ ಎಷ್ಟು ಜನಕ್ಕೆ ಪ್ರಾಬ್ಲಮ್ಸ್ ಆಯಿತು ಅದು ಅಂತ. ಬಟ್ ಕಮೆಂಟ್ಸ್ ಆನ್ ಆಗಿತ್ತು. ಆಮೇಲೆ ಡ್ರೋನ್ ಪ್ರತಾಪ್ ಅವರು ಕೂಡ ಅಷ್ಟೇ, ಅವರು ಕೂಡ ಅಷ್ಟೇ ಅವರ ಫ್ಯಾನ್ಸ್ ಜೊತೆಗೆ ಲೈವ್ ಕಾಲಲ್ಲಿ ಮಾತಾಡ್ತಾಯಿದ್ರು ಒಂದಿಷ್ಟು ಜನದ ಜೊತೆಗೆ. ಆ್ಯಕ್ಚುಲಿ ಡ್ರೋನ್ ಪ್ರತಾಪ್ ಅವರು ಈ ಹಿಂದೆ ಏನು ಒಂದಿಷ್ಟು ಕಾಂಟ್ರವರ್ಸಿಲಿ ಸಿಕ್ಕೊಂಡಿದ್ರು. ಸೊ ಇವಾಗ ಅವರಿಗೆ ಅದ್ರ ಡಬ್ಬಲ್ ಪ್ರೀತಿ ಸಿಗ್ತಾ ಇದೆ ಅಂತ ಹೇಳ್ಬೋದು ಹೊರಗಡೆ. ಸೊ ಅವರು ಹೊರಗಡೆ ಹೋದಾಗೂ ಅಷ್ಟೇ ಎಷ್ಟೊಂದು ಜನ ಮಾತಾಡಿಸ್ತಿದ್ದಾರೆ, ತುಂಬಾ ಸಿಂಪಲಾಗಿ ಹೋಗ್ತಿದ್ದಾರೆ. ನೋಡ್ಬೋದು ನೀವು, ಯಾವುದೇ ಇಂಟರ್ವ್ಯೂಸ್ಗೆ ಹೋದರೂ ಅಷ್ಟೇ ತುಂಬ ಬ್ರ್ಯಾಂಡೆಡಾಗಿ ಆ ಥರ ಏನೂ ಇಲ್ಲ. ಇಷ್ಟು ಅವರು ಮನೆಯೊಳಗೆ ಸಿಂಪಲ್ ಆಗಿದ್ರು, ಅದೇ ಥರ ಸಿಂಪಲಾಗಿ ಡ್ರೋನ್ ಪ್ರತಾಪ್ ಅವರು ಹೋಗ್ತಿದ್ದಾರೆ. ಸೊ ಅದಕ್ಕೆ ಅದು ಇನ್ನೂ ಜನಕ್ಕೆ ಕನೆಕ್ಟ್ ಆಗುತ್ತೆ. ಯಾಕಂದರೆ ನಾವು ಹೇಗಿದ್ದೀವಿ ಹಾಗಿದ್ದರೆ ಇನ್ನೂ ಜನ ಇಷ್ಟಪಡ್ತಾರೆ ಅನ್ನೋದು. ಮತ್ತು ಒಂದು
ಹೋಟೆಲಲ್ಲಿ ಅವರು ಕುತ್ಕೊಂಡು ಊಟ ಮಾಡುವಾಗ ಏನು ಸರ್ವೆಂಟ್ಸ್ ಎಲ್ಲ ಇರ್ತಾರೆ ಅವರೆಲ್ಲರಿಗೂ ವೇಟರ್ಸ್ಗೆ ಊಟ ಮಾಡ್ತಿದ್ದು ಕೂಡ ಅಷ್ಟೇ ಒಂದು ಕ್ಲಿಪ್ ತುಂಬಾ ವೈರಲ್ ಆಗಿತ್ತು ಡ್ರೋನ್ ಪ್ರತಾಪ್ ಅವ್ರದ್ದು. ಸೊ ಏನು ಅಂದರೆ ಒಬ್ಬ ವ್ಯಕ್ತಿ ಅವರ ಕ್ಯಾರೆಕ್ಟರ್ ಏನಿರುತ್ತೆ ಹಾಗೆ ನಿಜವಾಗ್ಲೂ ಬದುಕಿದ್ರೆ ಜನ ತುಂಬ ಇಷ್ಟಪಡ್ತಾರೆ ಅವ್ರನ್ನ. ಸೊ ಅದಕ್ಕೆ ಇದೇ ಒಂದಿಷ್ಟು ಉದಾಹರಣೆಗಳು ಅಂತ ಹೇಳ್ಬೋದು. ಸೊ ಇದು ನನ್ನ ಲೈವಲ್ಲಿ ಆಗಿದ್ದು ಕೆಲವೊಂದಿಷ್ಟು ವಿಚಾರಗಳನ್ನ ನಾನು ಇಲ್ಲಿ ಶೇರ್ ಮಾಡಿಕೊಂಡೆ. ಸೊ ಇವತ್ತು ಕಾರ್ತಿಕ್ ಮಹೇಶ್ವರ್ ಮತ್ತು ನಮ್ರತಾ ಗೌಡ ಅವರು ಕೂಡ ಲೈವಿಗೆ ಬರ್ಬೋದು. ಸೊ ಯಾರಾದರೂ ಅವರ ಫ್ಯಾನ್ಸ್ ಆಗಿದ್ದರೆ ಹೋಗ್ಬಿಟ್ಟು ಲೈವ್ನ ನೋಡಿ. ಸೊ ಇಷ್ಟ ಆಗ್ಬೋದು ನಿಮಗೂ ಕೂಡ. ಸೊ ಇದೇ ಥರ ಇನ್ನೂ ಒಂದಿಷ್ಟು ಸುದ್ದಿಗಳನ್ನ ನನ್ನ ಚಾನಲಲ್ಲಿ ಸಿಗ್ತಾನೆ ಇರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.